ಹೇಳು ಪ್ರಿಯಾ, ಏನು ಹೇಳಬೇಕು ಅಂತ ಕರೆದೆ, ಇವಾಗ ಸುಮ್ಮನೆ ಇದೆಯಲ್ಲ. ಅಮ್ಮ, ಅದೇನೂ ಇಲ್ಲ. ಮನೋಜ್ ಇದ್ದಾರಲ್ಲ, ಅವ್ರ ಬಗ್ಗೆ ನಿಂಗೆ ಏನು ಅನಿಸುತ್ತೆ ಹೇಳು. ಏನು ಸಮಾಚಾರ? ಅವನ ಬಗ್ಗೆ ತುಂಬ ವಿಚಾರಿಸ್ಕೊತಿದ್ಯಲ್ಲ. ಏನೂ ಇಲ್ಲ ಅಮ್ಮ, ಹೀಗೆ ಯಾಕೋ ಏನೋ ಕೇಳಬೇಕು ಅನಿಸ್ತು, ಅದಕ್ಕೆ ಕೇಳಿದೆ. ಕೇಳಬಾರ್ದಾ? ಕೇಳು ಕೇಳು, ತಪ್ಪೇನಿಲ್ಲ. ಒಳ್ಳೆ ಹುಡುಗ ಅನಿಸ್ತಾನೆ. ಆಮೇಲೆ? ಅಯ್ಯೋ ದೇವ್ರೆ, ನಿನ್ಗೇನು ಉತ್ತರ ಬೇಕು ಅಂತ ಹೇಳು, ಅದನ್ನು ಹೇಳ್ತೀನಿ. ಅದನ್ನು ಬಿಟ್ಟು ಹೀಗೆ ಸುತ್ತಾಡ್ಸ್ಕೊಂಡು ಪ್ರಶ್ನೆ ಕೇಳಿದ್ರೆ ನಾನೇನು ಉತ್ತರ ಕೊಡ್ಬೇಕು ನಿನಗೆ? ಅಮ್ಮ, ಅದು ಪ್ರಿಯಾ ನೋಡು, ಏನೇ ಇದ್ರೂ ಡೈರೆಕ್ಟಾಗಿ ಹೇಳು. ಹಾಂ, ಸರಿ ಅಮ್ಮ. ನಾನು ಅವ್ರನ್ನ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೀ ಇದ್ರ ಬಗ್ಗೆ ಏನು ಹೇಳ್ತೀಯಮ್ಮ? ಪ್ರಿಯಾ, ನೀನು ಏನು ಹೇಳ್ತಿದ್ಯಾ? ನೀನು ಅವನ್ನ ಮದುವೆ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದೆಯಾ? ನೀನು ಅವನಿಗೆ ಈ ವಿಷಯ ಹೇಳಿದ್ಯಾ? ಅಮ್ಮ, ಅದು ಮಾತ್ರ ನನ್ನ ಕೈಲಿ ಆಗ್ತಾ ಇಲ್ಲ. ಹೇಳ್ಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತೀನಿ, ಆದರೆ ನಂಗೆ ಹೇಳೋಕ್ಕಾಗ್ತಾ ಇಲ್ಲ. ಹೌದಾ? ನೋಡು, ನೀನು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ಯಾ. ಅವನಂತ ಹುಡುಗ ಸಿಗಬೇಕೆ ನೀನು ಪುಣ್ಯನೇ ಮಾಡಿರ್ತೀಯ. ಒಂದು ವೇಳೆ ಅವನ ಮನೆ ಹಳಿ ಆದರೆ ನಾನೆಷ್ಟು ಖುಷಿ ಪಡ್ತೀನಿ ಗೊತ್ತಾ? ಯಾಕಂದರೆ ಈ ಮನೆಗೆ ತಕ್ಕ ಹಳಿ ಅಂದರೆ ಅದು ಮನೋಜ್ ಮಾತ್ರನೇ. ನೀನು ಓದಿಗೆ ಅವನ ಓದಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಷ್ಟೇ ಅಲ್ಲ, ನಮಗಿರೋ ಆಸ್ತಿ ಪಾಸ್ತಿಗೆಲ್ಲ ನನ್ನ ಹಳಿಯಾಗಿ ಬರೋನೇ ವಾರಸ್ತಾನಾಗ್ತಾನೆ. ಆ ಯೋಗ್ಯತೆ ಇರೋದು ಅವನಿಗೆ ಮಾತ್ರನೇ ಅಮ್ಮ. ಆದಷ್ಟು ಬೇಗ ಒಂದು ಒಳ್ಳೆ ಸಮಯ ನೋಡಿಕೊಂಡು ಅವನ ಹತ್ರ ವಿಷಯ ಮಾತಾಡು. ಆಮೇಲೆ ಮದುವೆ ಬಗ್ಗೆ ನಾನು ತೀರ್ಮಾನ ತಗೋತೀನಿ. ಸರಿಮ್ಮ, ಹಾಗೆ ಮಾಡ್ತೀನಿ. ಪ್ರಿಯಾ, ನೀನು ಮೊನ್ನೆ ನನಗೇನು ಹೇಳಿದೆಯಲ್ಲ, ಅಲ್ಲಿ ಹುಡುಗಿ ಸಿಕ್ಕಿತ್ತಮ್ಮ, ನಾನು ಸಹಾಯ ಮಾಡಿದೆ ಅಂತ. ಇವಾಗ ಅವಳು ಎಲ್ಲಿದ್ದಾಳೆ? ಅಯ್ಯೋ ನೋಡು, ನನಗೆ ಹೇಳ್ಬೇಕು ಅಂತ ಮರ್ತೇ ಬಿಟ್ಟೆ. ಅವಳು ಇರೋಕ್ಕೆಲ್ಲೂ ಜಾಗ ಇಲ್ಲ ಅಂತಿದ್ಲಲ್ಲಮ್ಮ, ಅದಕ್ಕೆ ನಾನು ಕರ್ಕೊಂಡೋಗಿ ಅವಳನ್ನ ಪಿ ಜಿಲಿ ಬಿಟ್ಟು ಬಂದೆ. ನನ್ನ ಫ್ರೆಂಡು ಅಲ್ಲೇ ಇದ್ದಾಳಲ್ಲ, ಹಾಗಾಗಿ ಅವಳ ಜೊತೆಗಿಲ್ಲಿ ಅಂತ ಬಿಟ್ಟು ಬಂದೆ. ನೋಡು, ನಾನು ಹೋಗಿ ನೋಡ್ಕೊಂಡೇ ಬಂದಿಲ್ಲ. ಒಂದ್ಸರಿ ಅದಕ್ಕೂ ಹಲ ನೋಡ್ಕೊಬರ್ತೀನಿ. ಸರಿ, ಹಾಗಿದ್ರೆ ಹೋಗ್ಬಾ. ಒಬ್ಬಳೇ ಏನು ಹೋಗ್ತೀಯಾ? ಮನೋಜನ ಜೊತೆಲೇ ಕರ್ಕೊಂಡೋಗು. ಅವನು ಏನೋ ಕೆಲಸಕ್ಕೇನು ಹೋಗ್ತಾ ಇರಲ್ಲ, ಹಾಗಾಗಿ ಫ್ರೀಯಾಗಿದ್ದಾನೆ, ಅವನ ಜೊತೆ ಹೋಗ್ಬಾ. ಸರಿಮ್ಮ. ಅಂತೂ ಇಂತೂ ನನ್ನ ಮಗಳು ಒಳ್ಳೆ ಹುಡುಗನ ಆಯ್ಕೆ ಮಾಡ್ಕೊಂಡವಳೆ. ದೇವ್ರ ದಯೆಯಿಂದ ಈ ಮದುವೆ ಒಂದಾಗ್ಬಿಟ್ರೆ ಸಾಕು. ಅಲ್ಲ, ಈ ಫೋನ್ ಯಾಕೆ ಪದೇ ಪದೇ ರಿಂಗ್ ಆಗ್ತಾನೆ ಇದೆಯಲ್ಲ? ಅಯ್ಯೋ ದೇವ್ರೆ, ಇದೇನಿದು? ಮಾವ, ಅಮ್ಮ, ಅತ್ತಿಗೆ ಎಲ್ಲ ಇಷ್ಟು ಸರಿ ನನಗೆ ಕಾಲ್ ಮಾಡಿದಾರಲ್ಲ. ಇವರೆಲ್ಲ ಕಾಲ್ ಮಾಡಿದ್ದಾರೆ, ಆದರೆ ತನು ಮಾತ್ರ ನನಗೆ ಒಂದು ಕಾಲ್ ಮಾಡಿಲ್ವಲ್ಲ. ಒಂದು ವೇಳೆ ಏನು ಸಮಸ್ಯೆ ಆಗಿದೆಯಾ ಹೇಗೆ? ಹಲೋ ಅಮ್ಮ, ಏನು ವಿಷಯ? ಅಲ್ಲ, ನಂಗೆ ಇಷ್ಟು ಸರಿ ಫೋನ್ ಮಾಡಿದ್ರಲ್ಲ, ಯಾಕೆ? ಏನು ಸಮಸ್ಯೆ ಆಗಿದೆಯಾ? ಅಲ್ಲ ಮನೋಜ, ಎಷ್ಟು ಸರಿ ಫೋನ್ ಮಾಡ್ರು ನೀನು ತೆಗ್ದೇ ಇಲ್ವಲ್ಲೋ, ಯಾಕೋ? ಪ್ರತಿಯೊಬ್ಬರು ಫೋನ್ ಮಾಡಿದ್ದೀನಿ ನಿನಗೆ, ಆದರೆ ನೀನು ಒಂದು ಸಾರಿ ಕೂಡ ಮಾತಾಡಿಲ್ಲ. ಇವಾಗಲೇ ಅಲ್ಲ, ನೀನು ನಿಮ್ಮ ಮನೆ ಬಿಟ್ಟು ಹೋದಾಗಿಂದಲೂ ನಮ್ಗೆ ಒಂದೊಂದು ಸರಿ ಫೋನ್ ಮಾಡಿ ಮಾತಾಡ್ಸಿದ್ಯಾ, ಹೇಗಿದ್ದೀರಾ ಅಂತ. ಅಮ್ಮ, ಅದು ಸ್ವಲ್ಪ ಸಮಸ್ಯೆ ಆಯ್ತಮ್ಮ, ಹಾಗಾಗಿ ನಾನು ನಿಂಗೆ ಕಾಲ್ ಮಾಡೋಕ್ಕಾಗಿಲ್ಲ. ಏನು, ನಿಂಗೂ ಸಮಸ್ಯೆ ಆಯಿತಾ? ಅಂದರೆ ಅಲ್ಲಿನ ಸಮಸ್ಯೆ ಆಗಿದೆಯಮ್ಮ? ಏನಾಯ್ತಮ್ಮ? ಏನಾಯ್ತು ಹೇಳು. ಅಯ್ಯೋ, ಅದೇನಂತ ಕೇಳ್ತೀಯ? ಅದೇನಾಯ್ತಂದರೆ? ಏನಮ್ಮ ಹೇಳ್ತಾ ಇದೀಯಾ? ಇಷ್ಟೆಲ್ಲ ಆಯ್ತಾ? ಹಾಗಾದ್ರೆ ತನು ಇವಾಗ ಅಲ್ಲಿಲ್ವಾ? ಇಲ್ಲಪ್ಪ ಮಗನೆ, ಅವಳು ಬಂದು ಸುಮಾರು ದಿವಸ ಆಯಿತು. ಅವಳು ಫೋನ್ ಸಹ ಇಲ್ಲೇ ಬಿಟ್ಟೋಗಿದ್ದಾಳೆ. ನಿಂಗೆ ಒಂದು ವೇಳೆ ಸಿಕ್ಕಿದ್ಲ ಅವಳು? ಸಿಕ್ಕಿದ್ರೆ ನನಗೆ ಕೂಡಲೇ ಫೋನ್ ಮಾಡಿ ಹೇಳು. ಅಮ್ಮ, ನೀನು ಏನು ಹೇಳ್ತಾ ಇದೀಯಾ? ಹುಡುಗಾಟ ಆಡ್ತಾ ಇದೀಯಾ? ಅಲ್ಲ, ಅವಳನ್ನ ಇಲ್ಲಿಗೆ ಬರೋಕ್ಕೆ ಏನಕ್ಕಮ್ಮ ಬಿಟ್ಟೆ ನೀನು? ಅವಳಿಗೆ ಮೊದಲೇ ಏನಂದರೆ ಏನೂ ಗೊತ್ತಾಗಲ್ಲ. ಈ ಸಿಟಿಲಿ ಬಂದು ಎಲ್ಲಿದ್ದಾಳೋ, ಎಲ್ಲಿ ಸಿಗಾಕೊಂಡಿದ್ದಾಳೋ, ನಾನಿವಾಗ ಹೋಗಿ ಅವಳನ್ನ ಎಲ್ಲಿ ಅಂತ ಹುಡುಕ್ಲಿ ಹೇಳು? ಅಲ್ಲ ಕಣ ಮನೋಜ, ನೀನೇ ಈಗ ಅಂದ್ಬಿಟ್ರೆ ಅವಳ ಕತೆ ಏನಾಗಬೇಡ ಹೇಳು. ಅಮ್ಮ, ಇವಾಗ ಅಣ್ಣ ಹೇಗಿದ್ದಾನೆ? ಎಲ್ಲಿದ್ದಾನೆ? ಹಾಂ, ಇದ್ದಾನೆ ಅಪ್ಪ, ಏನೋ ಅವನ ಪಾಡಿಗೆ ಅವನಿದ್ದಾನೆ. ಅಮ್ಮ, ನೀನು ಚಿಂತೆ ಮಾಡ್ಕೋಬೇಡ. ನಾನು ಒಂದಿನ ಬಿಡುವು ಮಾಡಿಕೊಂಡು ಊರಿಗೆ ಬಂದು ಹೋಗ್ತೀನಿ, ಆಯಿತಾ? ಏನೋ ಒಬ್ಬನೇ ಬರ್ತೀಯಾ? ಬೇಡಪ್ಪ, ನೀನು ಹಾಗಿದ್ರೆ ನೀನು ಹೆಂಡ್ತಿನ ಕರ್ಕೊಂಡೇ ಬಾ. ಒಂದು ವೇಳೆ ನೀನು ಒಬ್ಬನೇ ಬಂದರೆ ಊರಿನ ಜನ ಏನು ಅನ್ಕೋಬೇಕು ಹೇಳು? ಊರಿನ ಜನ ಹೋಗಲಿ, ನಿಮ್ಮ ಅತ್ತೆ ಮಾವ ಏನ್ಕೋತಾರೆ ಹೇಳು? ಅಯ್ಯೋ,
ಹೌದಲ್ವಾ ಅಮ್ಮ? ಸರಿ, ನಾನು ಏನೊಂದು ಮಾಡ್ತೀನಿ ಬಿಡು. ಅಯ್ಯೋ ತನು, ತನು ಎಲ್ಲಿ ಹೋಗಿದ್ದೀಯ ನೀನು? ಛೇ, ಇವಾಗಗಳನ್ನ ಎಲ್ಲಪ್ಪ ಹುಡ್ಕೋದು? ಮನೋಜರೇ, ಪ್ರಿಯಾ ಬನ್ನಿ. ಅಲ್ಲ ಇದಕ್ಕೆ ಹಿಂಗಿದ್ದೀರಲ್ಲ? ಅದು ಊರಿಂದ ಫೋನ್ ಮಾಡಿದ್ರು, ಅದಕ್ಕೆ ಸ್ವಲ್ಪ ಗಾಬರಿ ಆಯಿತು. ಗಾಬರಿನಾ? ಯಾಕೆ, ಏನು ಸಮಸ್ಯೆ ಆಗಿದೆ ಅಂತ? ಇಲ್ಲ ಇಲ್ಲ, ಅದು ನಮ್ಮಮ್ಮ ಸ್ವಲ್ಪ ಮೈಲಿ ಹುಷಾರಿಲ್ವಂತೆ, ಹಾಗಾಗಿ ಬಾ ಅಂತ ಕರೆದ್ರು. ಹೌದಾ, ಸರಿ ಹಾಗಿದ್ರೆ ನೀವು ಹೋಗಿ ಬನ್ನಿ. ಹಾಂ, ನಾನು ಹೋಗಿ ಬರ್ತೀನಿ. ನೀವು ಇಲ್ಲಿಗೆ ಬಂದಿರೋ ವಿಷಯ? ಅದೇನಿಲ್ಲ ಬಿಡಿ, ಇನ್ನೊಂದ್ಸರಿ ಹೇಳ್ತೀನಿ, ನೀವು ಊರಿಗೆ ಹೋಗಿ ಬನ್ನಿ. ಸರಿ ಆಗಿದ್ರೆ. ಅದು ಮನೋಜರೇ, ನೀವು ಊರಿಂದ ಬಂದಮೇಲೆ ನಾನು ನಿಮ್ಮೊಂದು ವಿಷಯ ಹೇಳ್ತೀನಿ. ಏನು? ಪರವಾಗಿಲ್ಲ, ಇವಾಗಲೇ ಹೇಳಿ. ಇಲ್ಲ ಇಲ್ಲ, ನೀವು ಹೋಗಿ ಬನ್ನಿ. ನಾನು ವಿಷಯ ಹೇಳ್ಬೇಕಾದ್ರೆ ನಿಮ್ಮ ಮುಖದಲ್ಲಿ ಖುಷಿ ನೋಡಬೇಕು, ಗಾಬರಿ ಅಲ್ಲ. ಸರಿ, ಅದು ನಿಮ್ಮ ಅಮ್ಮಗೆ ಹೇಳ್ಬಿಡಿ. ಹಾಂ, ನಾನು ಹೇಳ್ತೀನಿ, ನೀವು ಆರಾಮಾಗಿ ಹೋಗಿ ಬನ್ನಿ.